ಕರೆಕ್ಟ್. ಓಕೆ ವೀಕ್ಷಕರೇ, ನಾವೀಗ ನಿಂತಿರುವಂತದ್ದು ಮನೆಗೆ ಎಂಟರ್ ಆದ ತಕ್ಷಣ ಇರುವಂತಹ ಹಾಲ್ ನಲ್ಲಿ. ಸರ್, ಯಾರ್ದು ಪ್ಲಾನ್? ಲೈಕ್ ಈ ಪೇಂಟಿಂಗ್ ಇಲ್ಲೇ ಬರ್ಬೇಕು, ಹೀಗೆ ಇರ್ಬೇಕು ಇಂಟೀರಿಯರ್ಸ್ ಎಲ್ಲ ಅಂತ? ಯಾರೋ ಹಿಂಗೆ ಕೊಟ್ಟಿದ್ದನ್ನ ಅಲ್ಲಿ ನೇತಾಕಿದೀವಿ. ಬಹಳ ಏನು ಯೋಜನಾಬದ್ಧವಾಗಿ ಏನು ಮಾಡಿಲ್ಲ ಆ ತರ ಏನು. ಓಕೆ. ಯಾರೋ ಯಾರೋ ಇದನ್ನ ಕೊಟ್ರು, ಇಲ್ಲಿಗೆ ಸೂಟಬಲ್ ಅಂತ ಇಲ್ಲಿಗೆ ನೇತಾಕಿದೀವಿ ಅಷ್ಟೇ. ಓಕೆ. ಇಲ್ಲಿ ನಿಮ್ಮ ಹಿಂದೆನೆ ಒಂದು ಅದ್ಭುತವಾಗಿರುವಂತಹ ಒಂದು ಸ್ಮರಣಿಕೆ ಇದೆ. ಸೊ ಯಾರೋ ಕೊಟ್ಟಿದ್ದು ನಂಗೆ ಅಲ್ಲಿಗೆ ಹಾಕಿದೀವಿ ಅಷ್ಟೇ. ಬಹಳ ಜನ ನಿಮ್ಮ ಸ್ಟೈಲ್ ಬಗ್ಗೆ ಚರ್ಚೆ ಮಾಡ್ತಿರ್ತಾರಣ್ಣ. ಲೈಕ್ ಸ್ಟೈಲ್ ಬಗ್ಗೆ, ಅಂದ್ರೆ ಕಾಸ್ಟ್ಯೂಮ್ ವೈಸ್ ಪರ್ಫೆಕ್ಷನ್ ಇದೆ ಸಿಟಿ ರವಿ ಅವ್ರದ್ದು. ಒಬ್ಬ ರಾಜಕಾರಣಿಗೆ ಹೇಗೆ ಸೂಟ್ ಆಗ್ಬೇಕು ಹಾಗೆ ಅವರ ಧಿರಿಸಿರುತ್ತೆ ಅಂತ. ನಮ್ಮಲ್ಲಿ ಗೌರಮ್ಮ ಬಸವೇಗೌಡರು ಅಂತ ಒಬ್ರು ಇದ್ರು. ನಾವು ಚಿಕ್ಕಮಗಳೂರಿನ ರಾಜ್ಯಪಾಲೆ ಅಂತ ಕರಿತಿದ್ವಿ. ಓಕೆ. ಅವರು ಒಂದು 2 ವರ್ಷದ ಹಿಂದೆ ತೀರ್ಕೊಂಡ್ರು. 88-89 ವರ್ಷ ಆಗಿತ್ತು. ಓಕೆ. ಜೀವನದ ಆಸಕ್ತಿ ಬಹಳ ಚೆನ್ನಾಗಿತ್ತು. ಎಲ್ಲ ಮ್ಯಾಚಿಂಗ್ ಹಾಕೋರು. ಸ್ಲಿಪ್ಪರ್ ಇಂದ ಹಿಡಿದು ಹಿಯರ್ ರಿಂಗ್ ವರೆಗೂ, ಬಳೆವರೆಗೂ, ಶಾರಿಯವರೆಗೂ ಮ್ಯಾಚಿಂಗ್ ಇರೋ ಅಷ್ಟು ಲಕ್ಷಣವಾಗಿರ್ತಕ್ಕಂಥ ಮಹಾತಾಯಿ. ನಾನು ನನ್ನ ಮನೆಯವರಿಗೆ, ನನ್ನ ಪತ್ನಿಗೆ ಹೇಳ್ತಾ ಇದ್ದೆ, ನೋಡು ಜೀವನದ ಆಸಕ್ತಿ ಹೇಗಿದೆ ಅಂತ. ಒಂದೊಂದು ಕ್ಷಣದಲ್ಲೂ ಕೂಡ ಜೀವನದಲ್ಲಿ ಆಸಕ್ತಿ ಇಟ್ಕೊಂಡು ಬದುಕಬೇಕು, ಸದ್ವಿನಿಯೋಗ ಆಗ ಬದುಕಬೇಕು. ನನಗನ್ಸೋ ಪ್ರಕಾರ ನಮ್ಗೆ ನಾವೇ ನಿರಾಸಕ್ತರಾಗಿದ್ರೆ ಇನ್ನೊಬ್ರಿಗೆ ಹೇಗೆ ವಿಶ್ವಾಸ ಮೂಡಿಸೋಕ್ ಸಾಧ್ಯ? ನಾವು ಜೀವನಾಸಕ್ತಿಯನ್ನು ಹೊಂದಿದ್ರೆ, ನಾವು ಆನಂದದಿಂದ ಇದ್ರೆ ಇನ್ನೊಬ್ರಿಗೆ ಆನಂದ ಹಂಚಬಹುದು. ಇಲ್ಲದೆ ಹೆಂಗ್ ಹಂಚಕ್ ಸಾಧ್ಯ?